ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮದ್ದು ರೋಡನ್ನು ಮಾಡ್ತಾಯಿದ್ದೀನಿ. ಇವಾಗ ನಾನು ಮೊದಲಿಗೆ ಫಸ್ಟು ಆನಿಯನನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ಬಿಡಿ ಬಿಡಿ ಆಗಿರುತ್ತೆ, ಅದಕ್ಕಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ರವೆಯನ್ನು ಸಣ್ಣ ರವೆ, ಇದು ಚಿರೋಟಿ ರವೆ ಅಲ್ಲ, ಸಣ್ಣ ರವೆನ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು. 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ನಾನು ಈಗ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾನು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಆದರೆ ಸ್ವಲ್ಪ ದಪ್ಪ ದಪ್ಪ ಆಗಿರಬೇಕು, ಆ ಥರ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಇದನ್ನು ಹಾಕ್ತಿದ್ದೀನಿ, ಎಳ್ಳನ್ನು. ಈಗ ನಾನು ಬಿಸಿ ಮಾಡಿದ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆಯನ್ನು ಹಾಕಿದರೆ ಸ್ವಲ್ಪ ಗರಿಯಾಗಿ ಬರುತ್ತೆ. ಈಗ ನಾನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಹೋಗಿರಬೇಕು. ಒಮ್ಮೆಲೆ ನೀರು ಆಗಬಾರ್ದು ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಉಪ್ಪನ್ನು ಇವಾಗ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ನೀರು ಹಾಕಿ ಸ್ವಲ್ಪವಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ, ಮತ್ತೊಮ್ಮೆ ಇನ್ನೂ ಬೇಕು ಅಂತ ನೀವು ಖಂಡಿತವಾಗಿ ಮಾಡೇ ಮಾಡ್ತೀರಾ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ನಾನು ಉಂಡೆ ಸಣ್ಣ ಉಂಡೆ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ನಾನು ಈ ಥರ ಮಾಡ್ಕೊಂಡು ಒಂದು ತಟ್ಟೆನಲ್ಲೇ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಉಂಡೆ ಮಾಡ್ಕೊಂಡು ಫ್ರೆಂಡ್ಸ್, ಒಂದು ಕವರ್ ಇರುತ್ತೆ ಅಲ್ಲ, ಕವರ್ನಲ್ಲಿ ಕಟ್ ಇದು ಸಣ್ಣದಾಗಿ ಉಂಡೆಯಾಗಿ ಮಾಡ್ಕೊಂಡು ಈ ಥರ ಇರುತ್ತೆ. ಇದನ್ನು ಇಟ್ಟು ಮಧ್ಯದಲ್ಲಿ ಪ್ರೆಸ್ ಮಾಡಿ, ಮತ್ತು ನಿಮಗೆ ಅನುಕೂಲ ಆದಷ್ಟು ಸ್ವಲ್ಪ ಎಣ್ಣೆ ಮಾಡ್ಕೊಡ ಫ್ರೆಂಡ್ಸ್. ಅದನ್ನು ನಾನು ಕೈಯಿಂದನೇ ಶೇಪ್ ಆಗಿ, ಏನಾದರೂ ನೀವು ಲಟ್ಟಿನ ಕೈಯಿಂದ ಕೂಡ ಮಾಡ್ಕೋಬಹುದು. ಹೀಗೆ ಎಣ್ಣೆ ಕಾದಿದೆ, ನಾನು ಹಾಕ್ತಾಯಿದ್ದೀನಿ. ನೋಡಿ, ತುಂಬಾ ಈಸಿ ಫ್ರೆಂಡ್ಸ್. ಇದು ಸುಲಭವಾದ ಮಾಡ್ಕೋಬೋದು. ಎಷ್ಟು ಮೃದುವಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಲೇಬೇಕಾಗುತ್ತೆ. ನೋಡಿ, ನಿಮಗೆ ಇಷ್ಟ ಆದರೆ ನೀವು ಒಂದು ಶೇರನ್ನು ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಒಂದು ಕಮೆಂಟನ್ನು ಕೊಡಿ ಫ್ರೆಂಡ್ಸ್. ನೋಡಿ, ಈಗ ಆಗಿದೆ. ಗೋಲ್ಡನ್ ಕಲರ್ ಬರೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಆಗಿದೆ. ಈಗ ಎಲ್ಲವನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಇದರ ಚಟ್ನಿ ಒಳಗೆ ತಿಂದ್ರಾಗಿನ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ಸ್ಮೂತಾಗಿದೆ. ನೋಡಿ, ಗರಿಯಾಗಿ ಬರುತ್ತೆ. ಥ್ಯಾಂಕ್ ಯು.